ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನಾ 26ನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. 26ನೇ ಕಂತಿನ ಹಣ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಟೋಟಲ್ ಆಗಿ ಬಿಡುಗಡೆ ಆಗಿದ್ದ ದಿನದಿಂದ ಇಲ್ಲಿವರೆಗೂ ಕೂಡ ಎಷ್ಟು ಜಿಲ್ಲೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು ತುಂಬ ಸ್ಪೀಡಾಗಿ ಬರ್ತಾ ಇದೆ. ಹಾಗೆ ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇನ್ನು ಎಷ್ಟು ಜಿಲ್ಲೆಗೆ ಬಿಡುಗಡೆ ಆಗಬೇಕು, ಟೋಟಲ್ ಎಷ್ಟು ಜಿಲ್ಲೆಗೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 26ನೇ ಕಂತಿನ ಹಣ ಇವತ್ತಿಗೆ 4 ದಿನ ಆಯಿತು ಬಿಡುಗಡೆ ಆಗಿ. ತುಂಬ ಸ್ಪೀಡಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು ತುಂಬ ಸ್ಪೀಡಾಗಿ ಬರ್ತಾ ಇದೆ. ಆಲ್ಮೋಸ್ಟ್ ಈ ರೀತಿಯಾಗಿ ಬಂದು ಒಂದು 6-7 ತಿಂಗಳು ಮೇಲೆ ಆಗಿತ್ತು ಅನಿಸುತ್ತೆ, 6-7 ಕಂತುಗಳೇ ಆಗಿತ್ತು ಅನಿಸುತ್ತೆ. ಇಷ್ಟು ಸ್ಪೀಡಾಗಿ ಬರ್ತಾ ಇರಲಿಲ್ಲ ಬಿಡುಗಡೆ ಆಗಿ. ಒಂದು 3-4 ದಿನ, ಒಂದು ವಾರನೇ ತಗೋತಿತ್ತು ಬರೀ 4 ಜಿಲ್ಲೆಗೆ ಬರೋದಕ್ಕೆ. ಅದಾದಮೇಲೆ ಇನ್ನೊಂದು 10 ಜಿಲ್ಲೆಗೆ ಬಿಡುಗಡೆ ಮಾಡ್ತಿದ್ರು. ಅದಾಗ ಒಂದು ವಾರಕ್ಕೆ ಇನ್ನೊಂದು 10 ಜಿಲ್ಲೆಗೆ. ಸೊ ಟೋಟಲ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗೋಷ್ಟರಲ್ಲಿ 20 ದಿನದ ಮೇಲೇ ಟೈಮ್ ತಗೋತಾ ಇತ್ತು. ಬಟ್ ಈ ಕಂತು 4 ದಿನದಲ್ಲಿ ಆಲ್ಮೋಸ್ಟ್ ಒಂದು 25 ಜಿಲ್ಲೆಗಿನ್ನ ಹೆಚ್ಚು ಜಿಲ್ಲೆಗಂತೂ ಬಿಡುಗಡೆ ಆಗಿದೆ. ಈ ಹಬ್ಬ ಬಾಂದ್ರೆ ಒಂದು 4-5 ಜಿಲ್ಲೆಗೆ ಅಷ್ಟೇ ಬಿಡುಗಡೆ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗೋದಕ್ಕೆ ಬಂದಿದೆ. ಬಹುಶಃ ನಾಳೆ ಇನ್ನು ಉಳಿದಂಥ 4-5 ಜಿಲ್ಲೆಗಳೇನಿದೆ ಅವಕ್ಕೆ ನಾಳೆ ಬಿಡುಗಡೆ ಆಗುತ್ತೆ ಅಂತ ಅನಿಸುತ್ತೆ. ಸೊ ನೋಡೋಣ ಟೋಟಲ್ ಆಗಿ ಎಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂದರೆ ಆಲ್ಮೋಸ್ಟ್ ನಾವು ಹೇಳಿದಂಗೆ 25ಕ್ಕೂ ಹೆಚ್ಚು ಅಂತಲೇ ಹೇಳ್ಬೋದು. ಇವತ್ತು ಬೆಳಗ್ಗೆಯಿಂದ ಹಾಸನಿಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ. ಹಾಗೆ ಹಾವೇರಿಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ. ತುಮಕೂರಿಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ. ಹಾಗೆ ಯಾದಗಿರಿಗೂ ಕೂಡ ಬಂದಿದೆ. ಬಟ್ ಅಲ್ಲಿ ಸ್ವಲ್ಪ ಜನಕ್ಕೆ ಎಲ್ಲೋ ಒಬ್ಬೊಬ್ಬರಿಗೆ ಬಂದಿದೆ, ತುಂಬ ಜನಕ್ಕೆ ಬಂದಿಲ್ಲ. ಸೊ ಇನ್ನು ಚಿಕ್ಕಮಗಳೂರಿಗೂ ಕೂಡ ಇವತ್ತೇ ಬಿಡುಗಡೆ ಆಗಿದೆ. ಇವಾಗ ಮಧ್ಯಾಹ್ನದಿಂದ ಚಿಕ್ಕಮಗಳೂರಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹೇಳ್ದಂಗೆ ಆಲ್ಮೋಸ್ಟ್ ಹೆಚ್ಚು ಜಿಲ್ಲೆಗಳಿಗಂತೂ 26ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಹೇಳ್ದಂಗೆ ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಎಲ್ಲ ಕಂತುಗಳು ಕೂಡ ಇಷ್ಟೇ ಸ್ಪೀಡಾಗಿ ಬರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಎಲ್ರಿಗೂ ಕೂಡ ಬರುತ್ತೆ, ವೆಯ್ಟ್ ಮಾಡಿ. ತುಂಬ ಸ್ಪೀಡಾಗಿ ಬರ್ತಾ ಇದೆ. ಆಲ್ಮೋಸ್ಟ್ ಈಗ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲೂ ಕೂಡ ಒಂದು 30-40% ಅಷ್ಟು ಫಲಾನುಭವಿಗಳಿಗಂತೂ ಹಣ ಬಂದಿದೆ. ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾನೆ ಇದ್ದಾರೆ, ನಿಮಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಟೋಟಲ್ ಆಗಿ ನೋಡೋದಾದರೆ ಬಾಗಲಕೋಟೆಗೆ ಬಂದಿದೆ, ಬಳ್ಳಾರಿ ಬಂದಿದೆ, ಬೆಳಗಾವಿಗೆ ಬಂದಿದೆ, ಹಾಗೆ ಬೆಂಗಳೂರು ರೂರಲು, ಬೆಂಗಳೂರು ಅರ್ಬನ್ನು, ಬೀದರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ ಕೂಡ ಬಂದಿದೆ. ಹಾಗೆ ದಾವಣಗೆರೆ, ಗದಗ, ಹಾಸನ, ಹಾವೇರಿ, ಕಲಬುರಗಿಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ. ಕೊಡಗುಗೂ ಕೂಡ ಬಿಡುಗಡೆ ಆಗಿದೆ ಇವತ್ತು. ಬಟ್ ಎಲ್ಲೋ ಒಬ್ಬೊಬ್ಬರಿಗೆ ಮಾತ್ರನೇ ಬಂದಿದೆ ಅಷ್ಟೇ, ತುಂಬ ಜನಕ್ಕೆ ಬಂದಿಲ್ಲ. ಇನ್ನು ಕೋಲಾರ, ಕೊಪ್ಪಳ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಉತ್ತರ ಕನ್ನಡ, ಹಾಗೆ ಯಾದಗಿರಿ, ಈ ಇಷ್ಟು ಜಿಲ್ಲೆಗಳಿಗೆ 26ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಕೆಲವೊಂದಿಷ್ಟು ಜನ ಹೇಳ್ಬೋದು ನಮ್ಮ ಜಿಲ್ಲೆಗೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು. ನಾನು ಹೇಳಿದಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ. ಬಟ್ ಕೆಲವೊಂದು ಡಿಸ್ಟಿಕಲ್ಲಿ ಒಂದು ಸ್ವಲ್ಪ ಜನಕ್ಕೆ ಅಷ್ಟೇ ಬಂದಿರುವಂಥದ್ದು. ಇವತ್ತು ನಿನ್ನೆ ಎಲ್ಲ ಬಿಡುಗಡೆ ಆಗಿ ಸ್ವಲ್ಪ ಜನಕ್ಕೆ ಬಂದಿದೆ. ತುಂಬ ಜನಕ್ಕೆ ಬಂದಿದೆ ಖಂಡಿತವಾಗ್ಲೂ ಗೊತ್ತಾಗಿರ್ತಿತ್ತು. ಸೊ ಫೈನಲಿ ಈ 100% ಈ ನಾನು ಹೇಳಿದಂಥ ಇಷ್ಟು ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ. ಬರುತ್ತೆ, ವೆಯ್ಟ್ ಮಾಡಿ. ಈ ಜಿಲ್ಲೆಯವರು ಯಾರಾದರೂ ಆಗಿದ್ದರೆ. ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅಂತಂದರೆ ದಕ್ಷಿಣ ಕನ್ನಡಕ್ಕೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ, ಧಾರವಾಡಕ್ಕೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ, ಮಂಡ್ಯ, ಹಾಗೆ ರಾಯಚೂರು, ಉಡುಪಿ, ವಿಜಯನಗರ, ವಿಜಯಪುರ, ಈ ಇಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಬಿಡುಗಡೆ ಆಗಿಲ್ಲ. ಇದನ್ನು ಬಿಟ್ಟು ಉಳಿದಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ 26ನೇ ಕಂತಿನ ಹಣ ಬಂದಿದೆ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಬೇಗ ಕಮೆಂಟನ್ನು ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಹಣ ಬಂದಿದೆಯಲ್ವೋ, ನಿಮ್ದು ಯಾವ ಡಿಸ್ಟಿಕ್ಕು ಅಂತ ಪ್ಲೀಸ್ ಕಮೆಂಟನ್ನು ಮಾಡಿ. ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಜನಕ್ಕೆ ನೋಡ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ಖುಷಿ ಆಗುತ್ತೆ, ನಮ್ಮ ಜಿಲ್ಲೆಗೂ ಬಿಡುಗಡೆ ಆಗಿದೆಯಲ್ಲ. ಸೊ ಇವತ್ತು ಬರಲಿಲ್ಲ ಅಂದರೆ ನಾಳೆ ಅಂತೂ ನಮಗೆ ಬಂದೇ ಬರುತ್ತೆ ಅನ್ನೋ ಅವ್ರಿಗೂ ಕೂಡ ಒಂದು ರೀತಿ ಖುಷಿ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ನೋಡ್ತಾ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಸೊ ನಾಳಿನ ವಿಡಿಯೋದಲ್ಲಿ ನಾಳೆ ಇನ್ನೇ ಉಳಿದಂಥ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಹಾಗೆ ಹೇಳ್ದಂಗೆ ಓವರಾಲ್ ನೋಡೋದಾದರೆ ಒಂದು 30-40% ಅಷ್ಟು ಜನಗಳಿಗೆ 26ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿದೆ. ಇವತ್ತೇನು ಬಿಡುಗಡೆ ಆಗಿದೆಯಲ್ಲ ಅಲ್ಲಿ ಬಹುಶಃ ಒಂದು 10-15% ಅಷ್ಟು ಜನಗಳಿಗೆ ಬಂದಿರ್ಬೋದು ಇವತ್ತು ಬಿಡುಗಡೆ ಆಗಿರುವಂಥ ಡಿಸ್ಟಿಕ್ಗಳಲ್ಲಿ. ಇನ್ನೊಂದು 2-3 ದಿನ ಹೋದರೆ ಆಲ್ಮೋಸ್ಟ್ ಒಂದು 50%ಗಿಂತ ಹೆಚ್ಚು ಜನಗಳಿಗಂತೂ ಬರುತ್ತೆ. ಹೇಳ್ದಾಗೆ ಇವಾಗ ಬರ್ತಾ ಇರುವಂಥ ಸ್ಪೀಡಲ್ಲೇ ಏನಾದರೂ ಬಂತು ಅಂದರೆ ಒಂದೇ ವಾರ ಸಾಕು. ಒಂದೇ ವಾರದಲ್ಲಿ 80%ಗಿಂತ ಹೆಚ್ಚು ಜನರಿಗೆ 26ನೇ ಕಂತಿನ ಹಣ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಹಾಗೆ 25ನೇ ಕಂತಿನ ಹಣನೂ ಕೂಡ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಕೆಲವೊಂದಿಷ್ಟು ಚಾನಲಲ್ಲಿ 2 ಕಂತನ್ನು ಹಾಕಿದ್ದಾರೆ, 4,000 ಬಂದಿದೆ, 26-27ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. 4,000 ಬಂದಿರೋದು ನಿಜನೇ. ಬಟ್ ಆದರೆ 26-27ನೇ ಕಂತಿನ ಹಣ ಅಲ್ಲ. ಯಾರಿಗೆಲ್ಲ 25 ಬಂದಿರಲಿಲ್ಲ ನೋಡಿ ಅವರಿಗೆ 25 ಹಾಗೆ 26ನೇ ಕಂತಿನ ಹಣ ಬಂದಿದೆ. ಇನ್ನು 27ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇನ್ನೂ ಅಪ್ಡೇಟನ್ನು ಕೊಟ್ಟಿಲ್ಲ, ಯಾವಾಗ ಬಿಡುಗಡೆ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಬಹುಶಃ ಅದು ನೆಕ್ಸ್ಟ್ ಮಂತಲ್ಲಿ ಬಿಡುಗಡೆ ಆಗ್ಬೋದು ಅಂತ ಅನಿಸುತ್ತೆ 27ನೇ ಕಂತಿನ ಹಣ. ಈ ತಿಂಗಳಂತೂ ಕಂಪ್ಲೀಟಾಗಿ 26ನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗುತ್ತೆ, ವೆಯ್ಟ್ ಮಾಡಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.